ಅಲ್ಲ ಅಬ್ಸರ್ವೇಷನ್ ಇದೆ. ಈ ಜೈಲ್ ಅಧಿಕಾರಿಗಳು ಈ ರೀತಿ ಐಷಾರಾಮಿ ವ್ಯವಸ್ಥೆಗಳನ್ನು ಕರ್ನಾಟಕ ಜೈಲಾಧಿಕಾರಿಗೆ ಸಂಬಂಧಪಟ್ಟಾಗ ಏನಾದರೂ ಹೇಳಿದ್ಯಾ? ಈ ಪ್ರಕರಣದಲ್ಲಿ ಏನಾಗಿತ್ತು, ನಾವು ಇವರು ಜೈಲಿನಲ್ಲಿದ್ದಾಗ ಇವರ ನಡವಳಿಕೆ ಹೆಂಗಿತ್ತು ಹಾಗೂ ಜೈಲಿನಿಂದ ಬಂದ ಮೇಲೆ ಹೆಂಗೆ ಇವ್ರ ನಡವಳಿಕೆ ಏನಿತ್ತು ಅಂತ ನಾವು ಸರ್ಕಾರದ ಪರವಾಗಿ ದಾಖಲೆಗಳನ್ನ ಕೋರ್ಟಿಗೆ ಸಲ್ಲಿಸಿದ್ವಿ. ಅದರಲ್ಲಿ ಜೈಲಿನಲ್ಲಿ ಇವರ ಮೇಲೆ 2 ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಮುಖ್ಯ ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಜೈಲಿನಲ್ಲಿ ಹಲವು ಕೈದಿಗಳ ಜೊತೆ ಇವರು ಚಹಾ ಕುಡಿಯೋದು, ಸಿಗರೇಟ್ ಸೇದೋದು, ಫೋನ್ನಲ್ಲಿ ಮಾತಾಡೋದು, ಇದ್ರ ಬಗ್ಗೆ ಎಲ್ಲ ತನಿಖೆ ಆಗಿದೆ. ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಂಡಿದ್ದೀವಿ. ಮತ್ತು ಇವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಸಹ ಇವ್ರ ನಡವಳಿಕೆ ಏನಿತ್ತು ಅಂತ ಅದು ಸಂಪೂರ್ಣವಾಗಿ ನಾವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲು ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ತಿಳಿಸೋದಕ್ಕೆ ನಿಮಗೂ ಕೂಡ ಅಂದ್ರೆ ಹೌದು, ಈ ನಮ್ಮ ಏನು ವಕೀಲರ ತಂಡ ಇತ್ತು, ನಮ್ಮ ಸಿದ್ಧಾರ್ಥ್ ಲೂಥ್ರಾ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂಥ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಈ ಪ್ರಕರಣದ ಇನ್ನೊಂದು ಈ ವಾದ ವಿವಾದಗಳನ್ನು ಕೇಳಿ ತೀರ್ಪನ್ನು ಕಾಯ್ದಿರಿಸುವ ಸಮಯದಲ್ಲಿ ನ್ಯಾಯಾಧೀಶರು ಒಂದು ವ್ಯಾಖ್ಯಾನ ಮಾಡಿದ್ದು, ಅದೇನೆಂದರೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ. ಅದಕ್ಕನುಸಾರವಾಗಿ ಇಂದು ಭಾಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ಸರ್ಕಾರ ಸಲ್ಲಿಸಿದಂಥ ದಾಖಲೆಗಳನ್ನೆಲ್ಲ ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ಭಾಳ ಮಹತ್ವವಾದ ತೀರ್ಪನ್ನು ನೀಡಿದ್ದಾರೆ. ಇದು ಈ ಪ್ರಕರಣಕ್ಕೆ ಒಂದಕ್ಕೆ ಅಲ್ಲ, ಘೋರವಾದ ಕೃತ್ಯಗಳಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವ್ರ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ, ಯಾವ ಕಾನೂನು ತತ್ವಗಳನ್ನ ಗಮನದಲ್ಲಿಡಬೇಕು ಅನ್ನೋದು, ಅದರ ಬಗ್ಗೆ ಇದು ಭಾಳ ಅದು ಮಹತ್ವವಾದ ನಿರ್ಣಯ. ಈ ಮಾತನ್ನು ಈ ದ್ವಿಸದಸ್ಯ ಪೀಠದ ಹಿರಿಯ ನ್ಯಾಯಾಧೀಶರಾದ ಜಸ್ಟಿಸ್ ಪರ್ಡಿವಾಲ ಅವರು ಸಹ ಇದೊಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ವ್ಯಾಖ್ಯಾನ ಮಾಡಿದ್ರು. ಹೈಕೋರ್ಟ್ ಆದೇಶ ವಿಕೃತಿ ಅನ್ನುವಂತ ಒಂದು ಪದನ ಕೂಡ ಅವರು ಬಳಸಿದ್ರು. ಹೈಕೋರ್ಟ್ ಅದು ಹೌದು, ಪರ್ವರ್ಸ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ. ಹೈಕೋರ್ಟ್ನ ತಾವು ತೀರ್ಪನ್ನು ನೋಡಿದರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ ಅದನ್ನು ಪರಿಗಣಿಸಿದ್ದಾರೆ. ಅಂದರೆ ದೇ ಹ್ಯಾವ್ ಟ್ರೀಟೆಡ್ ಇಟ್ ಲೈಕ್ ಅ ಟ್ರಿವಿಯಲ್ ಮ್ಯಾಟರ್. ಇದರಲ್ಲಿ ಏನು ಸಾಕ್ಷ್ಯಾಧಾರಗಳಿತ್ತು ಅದನ್ನೆಲ್ಲ ಬದಿಗೊಟ್ಟು ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯದ ಬಗ್ಗೆ ವಿಮರ್ಶೆ ಮಾಡಿ ಬಹಳ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ತಪ್ಪು. ಸರ್, ಈ ಜಡ್ಜ್ಮೆಂಟ್ ಕಾಪಿನ ಎಲ್ಲ ಸ್ಟೇಟ್ಗಳಿಗೂ ಕಳಿಸ್ಕೊಡಿ ಅಂತ. ಹೌದು, ಇದು ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ನ್ಯಾಯಮೂರ್ತಿ ಮಹದೇವನ್ ಅವರು ಈ ತೀರ್ಪನ್ನು ಬರೆದಿದ್ರು. ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರ್ಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟರಿ ಜಡ್ಜ್ಮೆಂಟ್ನ ಡಿಕ್ಟೇಟ್ ಮಾಡಿದರು. ಅದರಲ್ಲಿ ಜೈಲ್ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಏನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದರು. ತಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇಡೀ ದೇಶಕ್ಕೆ ಕಾನೂನು. ಈ ಥರ ಕೇಸ್ಗಳಲ್ಲಿ ಈ ಥರ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಪರಾಧ ಮಾಡಿದಾಗ ಜೈಲಿನಲ್ಲಿ ಅವ್ರನ್ನ ಯಾವ ರೀತಿ ನಡೆಸಬೇಕು, ಅವರು ಸಾಮಾನ್ಯರೇ, ಅವರೇನು ಬೇರೆ ಕೈದಿಗಳಿಗಿಂತ ಏನು ಬೇರೆ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದ್ರು ಅದನ್ನು ಎಲ್ಲ ರಾಜ್ಯಗಳಿಗೂ ತಲುಪಿಸ್ಬೇಕು ಅಂತ ಹೇಳಿದರು. ನೆಕ್ಸ್ಟ್ ಪ್ರೊಸೀಜರು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ. ಇವರು 7 ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಕ್ರಮ. ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು 4th ಇವ್ರನ್ನ ಕಸ್ಟಡಿಗೆ ತಗೋಬೇಕು.